2021ಕ್ಕೇನೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಬಿಟ್ಟಿತ್ತು ಚುನಾವಣೆ ಮಾಡಿ ಅಂತ ಹೇಳಿ. ಆಗಿದ್ದ ಬಿಜೆಪಿ ಸರ್ಕಾರ ಔದಾರ್ಯತೆಯನ್ನ ತೋರಿಸಿ ಆಗ್ಲೇನೆ ಬಿಬಿಎಂಪಿ ಚುನಾವಣೆ ಮಾಡಿಬಿಟ್ಟಿದ್ರೆ 2026ರ ಡಿಸೆಂಬರ್ಗೆ 2ನೇ ಬಾರಿ ಚುನಾವಣೆ ಆಗ್ಬಿಡ್ತಾ ಇತ್ತು. 5 ವರ್ಷ ಟರ್ಮ್ ಕಂಪ್ಲೀಟ್ ಆಗಿ ನಿಮ್ಮಿಂದ ಪ್ರಾರಂಭವಾಯಿತು, ಕಾಂಗ್ರೆಸ್ ಕಂಟಿನ್ಯೂ ಮಾಡ್ತಿದ್ದಾರೆ. ನೋಡಿ, ನಿಮ್ಮಂಥ ಒಂದು ದೊಡ್ಡ ಚಾನಲ್ ಡಿಸ್ಕಷನಲ್ಲಿ ಒಂದು ಘನತೆ ಅಂತ ಇರುತ್ತೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಘನತೆ ಮೇಂಟೈನ್ ಮಾಡಿ. ಯಾಕೆಂದ್ರೆ ಅಲ್ಲಲ್ಲ, ಕಾಂಗ್ರೆಸ್ ಅವರು ಹಸಿ ಸುಳ್ಳು ಹೇಳ್ದಲ್ಲ ಸುಮ್ಮನೆ ಕೂತಿದ್ದೀವಿ ಕೇಳಿಸ್ಕೊಂಡು. ಯಾಕೆಂತೇಳಿ ನಮ್ಮ ಘನತೆ ನಮಗಿದೆ, ಹಾಗಾಗಿ ಮಧ್ಯೆ ಇಂಟ್ರೆಸ್ಟ್ ಮಾಡಿಲ್ಲ. ಯಾಕೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಒಂದು SIRಗೂ ಇದಕ್ಕೂ ಸಂಬಂಧವೇ ಇರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಈವನ್ ಎಲೆಕ್ಷನ್ ಕಮಿಷನ್ ರಾಜ್ಯ ಚುನಾವಣೆ ಆಗಲೇ ಮಾಹಿತಿ ಹೇಳ್ಬಿಟ್ಟಿದೆ. ಹಳೆಯ ಮತದಾರರ ಪಟ್ಟಿಯ ಪ್ರಕಾರವೇ ಏನು ಮೀಸಲಾತಿ ಆಗಿರ್ತಕ್ಕಂಥದ್ದು, ವಾರ್ಡ್ ವಿಂಗಡಣೆ ಆಗಿರ್ತಕ್ಕಂಥದ್ದು, ಅದೇ ಏನು ಹಳೆ ಮತದಾರರ ಪಟ್ಟಿಯ ಪ್ರಕಾರವೇನೇ ಈಗ ಚುನಾವಣೆ ಆಗೋದು. ಹಾಗಾಗಿ SIRಗೂ ಈ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಎರಡನೇದು, ತಾವೊಂದು ಮಾತು ಹೇಳಿದ್ರಿ, ಏನು 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಅಂತೇಳಿ. ಬಿಜೆಪಿ ಸರ್ಕಾರ ಇದ್ದಾಗಲೇ ಮೊದಲು ಕೋವಿಡ್ ಸಮಸ್ಯೆ ಇತ್ತು. ಕೋವಿಡ್ ಸಮಸ್ಯೆ ಆಚೆ ಕಡೆಗೆ ಬರೋದಕ್ಕೆ ಸರ್ಕಾರಕ್ಕೆ ಆಲ್ಮೋಸ್ಟ್ 2022 ಆಯಿತು. ಆ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ವಾರ್ಡ್ ವಿಂಗಡೆಯನ್ನ ಮಾಡಿದ್ರು, 245 ವಾರ್ಡ್ಗಳನ್ನಾಗಿ ಮಾಡಿದ್ರು. ವಾರ್ಡ್ ವಿಂಗಡೆಯನ್ನ ಮಾಡಾಗಿ ಮೀಸಲಾತಿ ಕೂಡ ಅನೌನ್ಸ್ ಆಯಿತು. ಕೋರ್ಟ್ಗೆ ಹೋಗಿದ್ದು ಯಾರು ಸ್ವಾಮಿ? ಕೋರ್ಟ್ಗೆ ಹೋಗಿ ಅದಕ್ಕೆ ಅಡ್ಡ ಹಾಕಿದ್ದಾರು ಇದೇ ಕಾಂಗ್ರೆಸ್ ಅವರು. ಅಲ್ಲಿ ಕೋರ್ಟಲ್ಲಿ ನಿಂತ್ಕೊಂಡಿದ್ದಕ್ಕೇನೆ 2 ಸರಿ 3 ಸರಿ ಇದೇ ಪ್ರಾಬ್ಲಮ್ ಆಗಿದ್ದು. ಅದಾದಮೇಲೆ ಈ ಸರ್ಕಾರ ಬಂದಮೇಲೆ ಇದೇ ಫೆಬ್ರವರಿನಲ್ಲಿ ಹೇಳ್ತು ಯಾವುದು ಸುಪ್ರೀಂ ಕೋರ್ಟು, ನೀವು ಮೇ 31 ಮಾಡಿ ಅಂತೇಳಿ. ಮತ್ತೆ ಇವರಿಗೆ ತಿರ್ಗಾ ಮತ್ತೆ ತಕರಾರು ಅರ್ಜಿ ಹಾಕೋರು, ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಆಗಸ್ಟ್ 31ವರೆಗೂ ಕೊಡ್ತು. ಯಾಕೆ ಈ ರೀತಿ ಮತ್ತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಮಿತಾ, ಇಡೀ ರಾಜ್ಯ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ರಣಹೇಡಿ ಸರ್ಕಾರ ನೋಡೇ ಇರಲಿಲ್ಲ. ಎಲೆಕ್ಷನ್ ಗೆದ್ರುವಂಥದ್ದು ಯಾಕೆ ಎದುರ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ 5 ಉಪಚುನಾವಣೆ ಅವ್ರು ಗೆದ್ದಿದ್ದಾರೆ. ಗೆದ್ರೂ ಇವ್ರಿಗೊಂದು ದೊಡ್ಡ ಭಯ ಇದೆ. ಸರ್ಕಾರ ಇದ್ದಾಗ ಉಪಚುನಾವಣೆ ಗೆಲ್ಲೋದು ಸಾಮಾನ್ಯ. ಅದೇ ಭಯ ಯಾವಾಗ ಶುರುವಾಯಿತು ಅಂತ ಹೇಳಿದ್ರೆ 2023ರಲ್ಲಿ 136 ಸೀಟ್ ತಗೊಂಡ್ರು ಕೂಡ 2024ರ ಲೋಕಸಭಾ ಚುನಾವಣೆಯಲ್ಲಿ 142 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮುಂದೆ ಇದ್ವಿ. ಅವ್ರಿಗಿಂತ ಎಷ್ಟು 142. ಅಲ್ಲೇನೇ ಇವ್ರಿಗೆ ಸೋಲಿನ ಹೊಡೆದು ಬಿಡ್ತು. ಹಾಗಾಗಿ ಯಾವುದೇ ಒಂದು ಸಣ್ಣ ಚುನಾವಣೆಗೆ ಹೋಗಕ್ಕೂ ಇವರಿಗೆ ಧೈರ್ಯವೂ ಇಲ್ಲ, ತಾಕತ್ತಿಲ್ಲ. ಎರಡನೇದು ಅಂತ ಹೇಳಿದ್ರೆ, ಲೋಕಲ್ ಬಾಡಿ ಚುನಾವಣೆಗಳು ಮಾಡಿದ್ರೆ ಅಥವಾ GBA ಚುನಾವಣೆ ಮಾಡಿದ್ರೆ ಏನು ನೇರವಾಗಿ ಲೂಟಿ ದುಡ್ಡು ಇವ್ರಿಗೆ ತಲುಪ್ತಾ ಇದೆಯಲ್ಲ, ಆ ಲೂಟಿ ದುಡ್ಡಲ್ಲಿ ಮತದಾರನ ಮಧ್ಯೆ ಅಡ್ಡ ಬಂದ್ಬಿಡ್ತಾರೆ. ಪೂರ್ತಿ ಲೂಟಿ ಹೊಡೆಯೋಕ್ಕಾಗಲ್ಲ. 2 ಕಾರಣಕ್ಕೋಸ್ಕರನೇ ಇಲ್ಲದೆ ಇರೋ ಸಬೂಬುಗಳು ಇಟ್ಕೊಂಡು ಇವರಿಗೆ DK ಶಿವಕುಮಾರ್ಗೆ ದಮ್ಮು ತಾಕತ್ತಿದ್ರೆ ಎಲೆಕ್ಷನ್ ಬಳಕೆ ಸರ್, ಪದಗಳ ಬಗ್ಗೆ ಜಾಗೃತಿ ಇದೆ. ನೋಡಿ, ಇವತ್ತು ಚುನಾವಣೆಗೆ ಹೋಗಕ್ಕಾಗಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಕಾರಣ ಉಳಿದಿದ್ಯಾ? ಈಗಾಗಲೇ ಮತದಾರರ ಪಟ್ಟಿ ರೆಡಿ ಇದೆ. ಮತದಾರರ ಏನು ಬೌಂಡ್ರಿ ವಿಂಗಡಣೆ ಆಗೋಗಿದೆ. ಅದು ತಗೊಂಡೋಗಿ 369 ಮಾಡಿಟ್ಟಿದ್ದಾರೆ. GBA 5 ಭಾಗನೂ ಮಾಡಿದ್ದಾರೆ. ಅದಾದ್ಮೇಲೆ ಮೀಸಲಾತಿ ಕೂಡ ಪ್ರಕಟಣೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ಇವ್ರು ಮುಂದೂಡ್ತಾ ಇದ್ದಾರೆ? ಅಲ್ಲ, ಅದನ್ನ ಹೇಳ್ಬೇಕಾಗಿರೋರು ಯಾರು? ರಾಜ್ಯ ಚುನಾವಣಾ ಆಯೋಗ ಹೇಳ್ಬೇಕು. ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತೇಳಿ ರಾಜ್ಯ ಚುನಾವಣಾ ಆಯೋಗ ಹೇಳುತ್ತೆ ನಾವು ರೆಡಿ ಇದೀವಿ, ನಾವು ಎಲೆಕ್ಷನ್ ಮಾಡೋದಕ್ಕೆ ಅಂತೇಳಿ. ಇವ್ರಿಗೇನ್ರಿ ನೋವಾಗಿರೋದು? ಸೋಲಿನ ಭಯ ಮತ್ತೆ ಲೂಟಿಯ ದುರಾಸೆ. ಇವೆರಡು ಬಿಟ್ರೆ ಚುನಾವಣೆಯನ್ನ ಮುಂದೂಡೋಕೆ ಕಾರಣವೇ ಇಲ್ಲ. ನಿಜವಾಗ್ಲೂ ಮತ್ತೆ ಹೇಳ್ತಿದ್ರೆ ಇವ್ರಿಗೆ ದಮ್ಮು ತಾಕತ್ತಿದ್ರೆ ಎಲೆಕ್ಷನ್ ಮಾಡ್ಲಿ.